ನಮಸ್ಕಾರ ಸ್ನೇಹಿತರೆ, ಇವತ್ತು ನೀವೇನಾದರೂ ಪೂರಿ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲು ಈ ವಿಡಿಯೋನ ನೋಡಿ. ಯಾಕಂತಂದರೆ ಇದೇ ರೀತಿ ಪೂರಿ ಉಬ್ಕೊಂಡು ಬರಬೇಕು, ಕಲರ್ಫುಲ್ಲಾಗಿ ಬರಬೇಕು ಅಂತಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಕರೆಕ್ಟಾಗಿ 100% ಆಗಿ ನಮಗೆ ಪೂರಿ ಸಿಗುತ್ತೆ, ಮತ್ತು ಅಷ್ಟೇ ಗರಿಗರಿಯಾಗಿ ಸಿಗುತ್ತೆ, ಸಾಫ್ಟ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಪ್ರತಿಯೊಂದು ಪೂರಿನೂ ನಮಗೆ ಇದೇ ರೀತಿ ಸಿಗಬೇಕು ಅಂತಂದರೆ ನೀವು ಈ ಒಂದು ಕೆಲಸನ ತಪ್ಪದೆ ಮಾಡಲೇಬೇಕು. ಯಾಕಂತಂದರೆ ಹಿಟ್ಟು ನಾದುವಾಗ ಆ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರಿ ಅಂತಂದರೆ 100% ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಿಂತ ಅದ್ಭುತವಾದ ಒಂದು ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಕೊಂಡು ಬರ್ತಾ ಇದೆ ಅಂತಂದ್ಬಿಟ್ಟು. ಬನ್ನಿ, ತಡ ಮಾಡೋದು ಬೇಡ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಲು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಪ್ಪ, ಏನು ಫಾಲೋ ಮಾಡ್ತಾಯಿದ್ದೀನಿ ಪೂರಿ ಮಾಡಬೇಕಂತಂದರೆ ತೋರಿಸ್ಕೊಡ್ತೀನಿ. ಬನ್ನಿ, ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಈ ಹಿಟ್ಟಿಗೆ ಏನೆಲ್ಲ ಪದಾರ್ಥಗಳು ಬೇಕಪ್ಪ ಅಂತಂದರೆ ಕಾಮನ್ನಾಗಿ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸೋಡಾ, ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಅದಾದ ನಂತರ ಹಾಲು ಹೆಂಗೆ ಇದ್ದೇ ಇರುತ್ತೆ ಅಲ್ವಾ, ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ. ಇದೇನಪ್ಪ ಅಂತಂದರೆ ಗೋಧಿ ಹಿಟ್ಟು ಒಂದು 2ರಿಂದ 3 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಒಂದಿಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ, ಮತ್ತು ಅಷ್ಟೇ ಗರಿಗರಿಯಾಗಿ ಬರುತ್ತೆ, ಅಷ್ಟೇ ಪೂರಿ ಉಬ್ಬಿಕೊಂಡು ಬರುತ್ತೆ. ಗೋಧಿ ಹಿಟ್ಟು ಹಾಕೋದನ್ನು ಮಿಕ್ಸ್ ಮಾಡಬೇಡಿ. ಯಾಕಂದರೆ ಗೋಧಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಬಂದು. ಓನ್ಲಿ ಗೋಧಿ ಹಿಟ್ಟಿಂದ ಮಾಡ್ತೀವಿ ಅಂದ್ರೂ ಓಕೆ, ಅದರಿಂದನೂ ತುಂಬ ಚೆನ್ನಾಗೇ ಬರುತ್ತೆ. ಬಟ್ ಇಲ್ಲಿ ಮೈದಾ ಹಿಟ್ಟು ಮಾಡ್ತಾಯಿದ್ದೀವಿ ಅಂತ ಅಂದಾಗ ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ ಸ್ವಲ್ಪ ಒಂದು 2ರಿಂದ 3 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ರೀತಿ ನಾರ್ಮಲ್ ಪೂರಿಗೆ ಯಾವ ರೀತಿ ಹಿಟ್ಟನ್ನು ನಾದ್ಕೊತೀವಲ್ವ ಆ ರೀತಿ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 1/2 ಅವರ್, 3/4 ಗಂಟೆ ಆದರೂ ನೆನೆಯೋದಕ್ಕೆ ಬಿಟ್ಬಿಡಿ. ಯಾಕಂದರೆ ಇದನ್ನ ಮಾಡೋ ಅಷ್ಟರಲ್ಲಿ, ಇದನ್ನ ನೆನೆಸಿ ಇಡೋ ಅಷ್ಟರಲ್ಲಿ ನಾವು ಪಲ್ಯ, ಚಟ್ನಿ ಅಥವಾ ಸಾಗು ಏನಾದರೂ ಮಾಡ್ಕೊತಾ ಇರ್ತೀವಲ್ವ ಅದು ಮಾಡ್ಕೊಂಬಿಟ್ರೆ ಫಿನಿಶ್ ಆಗುತ್ತೆ. ಹಿಟ್ಟು ಕೂಡ ನೆನೆಯುತ್ತೆ. ಮೊದಲು ನಾವು ಪಲ್ಯ ಐಟಮ್ಸ್, ಸಾಗು ಆಗಿರ್ಬೋದು ಮತ್ತು ಚಟ್ನಿ ಆಗಿರ್ಬೋದು, ಪೂರಿಗೆ ಏನು ಬೇಕೋ ಅದು ಏನು ಮಾಡ್ತಾಯಿದ್ವಿ ಆ ಒಂದು ಐಟಮನ್ನು ಮೊದಲೇ ಮಾಡೋದಕ್ಕಿಂತ ಮುಂಚೆ ಹಿಟ್ಟನ್ನು ನಾದಿಟ್ಟು ಆ ಒಂದು ಐಟಮನ್ನು ಮಾಡ್ಕೊಳ್ಳೋದ್ರಿಂದ ಅಷ್ಟರಲ್ಲಿ ಈ ಹಿಟ್ಟನ್ನು ನೆನೆಯುತ್ತೆ ಅಲ್ವಾ, ತುಂಬ ಚೆನ್ನಾಗೇ ಬರುತ್ತೆ. ಹಿಟ್ಟು ಮಾತ್ರ ನೆನೆದಂಗೆಲ್ಲ ಪೂರಿ ಮಾತ್ರ ಉಬ್ಕೊಂಡು ಬರುತ್ತೆ. ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಹಿಟ್ಟೆಲ್ಲ ನಾದಿದ್ವಲ್ವ, ಫಿನಿಶ್ ಆಯಿತು. ಇವಾಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಇದು ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕಾಗುತ್ತೆ. ಯಾಕಂದರೆ ಹಿಟ್ಟು ಹೆಂಗೆ ನೆನೆಯುತ್ತೆ ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಹಿಂಗೆ ಈ ರೀತಿ ಕೈಯಿಂದ ನೀಟಾಗಿ ಮಾಡಿಕೊಂಡು ಒಂದು ಮುಚ್ಚಿಟ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಹಿಟ್ಟು ಕೂಡ ನೆನೆಯುತ್ತೆ. ನೋಡಿದೆ ಅಲ್ವಾ, ಈ ರೀತಿ ಮಾಡೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ನೆಂದಾದ್ಮೇಲೆ ಇವಾಗ ಚಿಕ್ಕದಾಗಿ ಮೀಡಿಯಮ್ ಸೈಜು ಹುಳಿ ಮಾಡಿಕೊಂಡು ಈ ರೀತಿ ಪೂರಿ ಲಟ್ಟಿಸೋದ್ರಿಂದ, ಸಮಾನವಾಗಿ ಲಟ್ಟಿಸೋದ್ರಿಂದ ನಮಗೆ ಪೂರಿ ಕೂಡ ಉಬ್ಕೊಂಡು ಬರುತ್ತೆ. ಕಾಣಿಸ್ತಾ ಇದೆಯಲ್ವಾ. ಕೆಳಗಡೆ ಏನಾದರೂ ಹಿಟ್ಟಾದರೂ ಹಾಕ್ಕೋಬೋದು, ಇಲ್ಲ ಆಯಿಲಾದರೂ ನೀವು ಹಾಕ್ಕೊಂಡು ಪೂರಿನ ಮಾಡ್ಬೋದು. ಒಂದು ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ. ತುಂಬ ಉಬ್ಕೊಂಡು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ಕಲರ್ಫುಲ್ಲಾಗಿ. ಯಾಕಂದರೆ ನಾವು ಹಾಲು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹಾಲು ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ ಅದೊಂದು ಮಾತ್ರ. ಆಯಿಲ್ ಹಾಕಿಬಿಟ್ಟು ಹಿಟ್ಟಿಗೆ ಸ್ವಲ್ಪ ನಾದೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಕಾಣಿಸ್ತಿದೆಯಲ್ವ ಯಾವ ರೀತಿ ಉಬ್ಕೊಂಡು ಬಂತು ಅಂತ. ನೋಡಿದೆಲ್ವ ಸ್ನೇಹಿತರೆ, ಈ ಒಂದು ಪೂರಿ ರೆಸಿಪಿನ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಆದಷ್ಟು ಶೇರ್ ಕೂಡ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಈ ಒಂದು ಚಾನಲಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಪೂರಿನೂ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಖತ್ತಾಗಿ ಬಂದಿದೆ. ಯಾಕಂದರೆ ಪ್ರತಿ ಸಲ ಮಾಡೋದ್ರಿಂದ, ಇದೇ ರೀತಿ ಮಾಡೋದ್ರಿಂದ ನಾವು ಆಲ್ರೆಡಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಬರುತ್ತೆ ಪೂರಿ, ಯಾವ ರೀತಿ ಏನು ಹಾಕಿದರೆ ಪೂರಿ ಉಬ್ಕೊಂಡು ಬರುತ್ತೆ ಅಂತಂದು. ನೋಡಿದ್ರಿ ಅಲ್ವಾ, ಗೋಧಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಹಾಲು ಹಾಕೋದ್ರಿಂದ ಪೂರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದಿಷ್ಟು ಪೂರಿಗಳಿದ್ವಲ್ವ ಅದನ್ನು ಇವಾಗ ಲಟ್ಟಿಸಿ ಅದ್ರ ಜೊತೆಗೆ ಹಾಕಿ
ಅಕ್ಕಿ ಪೂರಿನ ಮಾಡ್ಕೊತಾ ಇದ್ದೀವಿ. ಒಬ್ಬೊಬ್ಬರಿಗೆ ಪೂರಿ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ಬಟ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಎಂಥ ಒಬ್ಬರು ಕೂಡ ಪೂರಿ ಇಷ್ಟಪಟ್ಟೇ ಪಡ್ತಾರೆ. ಯಾಕಂದರೆ ತುಂಬ ಸಾಫ್ಟು ಮತ್ತು ಅಷ್ಟೇ ರುಚಿಯಾಗುತ್ತೆ, ಅಷ್ಟೇ ಪೂರಿ ಉಬ್ಕೊಂಡು ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಅಂತಂದ್ಬಿಟ್ಟು. ಹಾಗೆ ಈ ಒಂದು ಪೂರಿ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಮತ್ತೆ ಮತ್ತೆ ಕೇಳಿದ್ರೆ ಅಂದ್ಕೊಬಿಡಿ, ಲೈಕ್ ಕೊಡೋದ್ರಿಂದ ಇನ್ನೂ ಒಂದು 100 ಜನಕ್ಕೆ ತಲುಪುತ್ತೆ ಅನ್ನೋದಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.